ಡಿವೈನ್ ದಾಮೋದರ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಓಂ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಚಾನಲ್ ವೀಕ್ಷಕರಿಗೆ ನಮಸ್ಕಾರ. 2026 ಏಪ್ರಿಲ್ 6ರಿಂದ 12ರವರೆಗೆ ಈ ವಾರ ನಿಮ್ಮ ಜೀವನದಲ್ಲಿ ಏನು ನಡೆಯಲಿದೆ ಗೊತ್ತಾ? ಆತ್ಮವಿಶ್ವಾಸ ಹೆಚ್ಚಾಗುತ್ತದೆಯೇ? ಆದಾಯದಲ್ಲಿ ವೃದ್ಧಿಯಾಗುತ್ತದೆಯಾ? ಅಥವಾ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆಯಾ? ಈ ವಾರದಲ್ಲಿ ಕೆಲವು ರಾಶಿಗಳಿಗೆ ಅದ್ಭುತವಾದ ಅವಕಾಶಗಳು ಸಿಗಲಿವೆ. ಇನ್ನೂ ಕೆಲವು ರಾಶಿಗಳಿಗೆ ಎಚ್ಚರಿಕೆಯ ಅವಶ್ಯಕತೆ ಇದೆ. ಹಾಗಾದರೆ ನಿಮ್ಮ ರಾಶಿಗೆ ಈ ವಾರ ಹೇಗಿರಲಿದೆ ಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೇಷರಾಶಿಯವರಿಗೆ ಈ ವಾರ ಬಹಳ ವಿಶೇಷವಾದ ಸಮಯ. ನೀವು ಈಗವರೆಗೆ ಯೋಚಿಸಿದ ಕೆಲಸಗಳು ನಿಧಾನವಾಗಿ ಫಲ ಕೊಡಲು ಶುರುವಾಗುತ್ತವೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಾರಿಯಲ್ಲಿ ಸಾಗುತ್ತವೆ. ಆದಾಯದಲ್ಲಿ ತೃಪ್ತಿಕರವಾದ ಸ್ಥಿತಿ ಕಂಡುಬರುತ್ತಿದೆ. ಆದರೆ ಅದೇ ಸಮಯದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆಗಳು ಎದುರಾಗಬಹುದು. ಇದುವರೆಗೂ ಇದ್ದ ಸಣ್ಣ ಪುಟ್ಟ ವಿವಾದಗಳು ಪರಿಹಾರವಾಗುತ್ತವೆ. ನೀವು ಮಾತನಾಡುವ ರೀತಿಯಿಂದಲೇ ಹಲವಾರು ಸಮಸ್ಯೆಗಳು ಸುಲಭವಾಗಿ ಸರಿ ಹೋಗುತ್ತವೆ. ಈ ವಾರ ಒಂದು ಮುಖ್ಯ ಸಲಹೆ: ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಯೋಚಿಸಿ ಆಮೇಲೆ ಮುಂದುವರಿಯಿರಿ. ಒಟ್ಟಾರೆ ಈ ವಾರ ನಿಮಗೆ ಬೆಳವಣಿಗೆಯ ದಾರಿ ತೆರೆದುಕೊಳ್ಳುತ್ತಿದೆ. ನಂತರ ವೃಷಭ ರಾಶಿಯವರಿಗೆ ಈ ವಾರ ಹಣದ ವಿಷಯದಲ್ಲಿ ಶುಭ ಸೂಚನೆಗಳು ಕಾಣಿಸುತ್ತಿವೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಹಣ ಅಥವಾ ಬಾಕಿ ಹಣ ಈ ವಾರ ಸಿಗುವ ಸಾಧ್ಯತೆ ಹೆಚ್ಚು. ಇದು ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ನೀಡುತ್ತದೆ. ಯಾವುದೇ ಕೆಲಸವನ್ನು ನೀವು ಸುಲಭವಾಗಿ ಮುಗಿಸುವ ಸಾಮರ್ಥ್ಯ ಈ ವಾರ ಹೆಚ್ಚಾಗುತ್ತದೆ. ಜನರಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ. ಆದರೆ ಒಂದು ವಿಷಯ, ನಿಮ್ಮ ಯಶಸ್ಸು ನೋಡಿ ಕೆಲವರು ಈರ್ಷ್ಯೆ ಪಡುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಯೋಚನೆಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಡಿ. ಈ ವಾರ ನೀವು ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ಪಡೆಯುವಿರಿ. ಮಿಥುನ ರಾಶಿಯವರಿಗೆ ಈ ವಾರ ಮನಸ್ಸಿನ ಶಾಂತಿ ಮತ್ತು ಭಕ್ತಿ ಹೆಚ್ಚಾಗುವ ಸಮಯ. ನೀವು ದೇವರ ಕಡೆ ಹೆಚ್ಚು ಆಕರ್ಷಿತರಾಗುತ್ತೀರಿ. ದೈವ ದರ್ಶನ ಅಥವಾ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಹಾಗೆಯೇ ಉದ್ಯೋಗದಲ್ಲಿ ಇರುವ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀವು ಉಸಿರಾಡುವಂತೆ ಅನಿಸುತ್ತದೆ. ಮನೆಯ ವಿಷಯಗಳಲ್ಲಿ ಹೊಸ ಆಲೋಚನೆಗಳು ಬರುತ್ತವೆ. ವಿಶೇಷವಾಗಿ ಮನೆ ನಿರ್ಮಾಣ ಅಥವಾ ಬದಲಾವಣೆ ಯೋಚನೆಗಳು ಇರುತ್ತವೆ. ಈ ವಾರ ನಿಮಗೆ ಒಳಗಿನ ಶಾಂತಿ ಸಿಗುತ್ತದೆ. ಇದು ನಿಮ್ಮ ಮುಂದಿನ ನಿರ್ಧಾರಗಳಿಗೆ ಬಲ ನೀಡುತ್ತದೆ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಸಂತೋಷ ಮತ್ತು ಉತ್ಸಾಹ ತುಂಬಿದ ಸಮಯ. ನೀವು ಮಾಡುವ ಕೆಲಸಗಳಲ್ಲಿ ಹೊಸ ಉತ್ಸಾಹ ಕಾಣಿಸುತ್ತಿದೆ. ನಿಮ್ಮ ಆದಾಯದಲ್ಲಿ ಏರಿಕೆ ಕಾಣಬಹುದು. ವ್ಯಾಪಾರ ಮಾಡುವವರಿಗೆ ಇದು ಒಳ್ಳೆ ಸಮಯ. ನೀವು ನಿರೀಕ್ಷಿಸಿದಂತೆ ಫಲಿತಾಂಶಗಳು ಬರುತ್ತವೆ. ಹಾಗೆಯೇ ವಿಶೇಷವಾಗಿ ಲಾಭಗಳು ಸಿಗುವ ಅವಕಾಶಗಳು ಕಾಣುತ್ತಿದೆ. ಆದರೆ ಈ ಸಂತೋಷದ ನಡುವೆ ಸ್ವಲ್ಪ ಜಾಗ್ರತೆ ಅಗತ್ಯ. ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ನಿರ್ಧಾರಗಳು ತೆಗೆದುಕೊಳ್ಳಬೇಡಿ. ಈ ವಾರ ನಿಮಗೆ ಬೆಳವಣಿಗೆ ಮತ್ತು ಸಂತೋಷ ಎರಡೂ ಸಿಗುವ ಅವಕಾಶಗಳು ಇದೆ. ಸಿಂಹರಾಶಿಯವರಿಗೆ ಈ ವಾರ ಅವಕಾಶಗಳ ಕಾಲ. ವಿದ್ಯಾರ್ಥಿಗಳಿಗೆ ಇದು ಬಹಳ ಉತ್ತಮ ಸಮಯ. ನೀವು ಮಾಡಿದ ಕಠಿಣ ಶ್ರಮ ಫಲ ಕೊಡುತ್ತದೆ. ಆಹ್ವಾನಗಳು, ಹೊಸ ಪರಿಚಯಗಳು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬಹುದು. ಆಸ್ತಿ ಸಂಬಂಧಿತ ಲಾಭಗಳು ಕೂಡ ಸಾಧ್ಯತೆ ಇದೆ. ಆದರೆ ವಾರದ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಎದುರಾಗಬಹುದು. ನೀವು ಶಾಂತವಾಗಿದ್ದರೆ ಎಲ್ಲವೂ ನಿಮ್ಮ ಪರವಾಗಿ ತಿರುಗುತ್ತದೆ. ಈ ವಾರ ನಿಮ್ಮ ಪ್ರತಿಭೆಗೆ ಮಾನ್ಯತೆ ಸಿಗುವ ಸಮಯ. ಕನ್ಯಾ ರಾಶಿಯವರಿಗೆ ಈ ವಾರ ಸ್ವಲ್ಪ ಕಠಿಣವಾಗಿ ಕಷ್ಟವಾಗಿರಬಹುದು. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಡ್ಡಿಗಳು ಎದುರಾಗಬಹುದು. ಗೊಂದಲದ ಪರಿಸ್ಥಿತಿ ನಿಮ್ಮನ್ನು ಕಂಗೆಡಿಸಬಹುದು. ಮನೆಯಲ್ಲಿಯೂ ಹೊರಗಡೆಯಲ್ಲಿಯೂ ಒತ್ತಡ ಹೆಚ್ಚಾಗಬಹುದು.
ಕೆಲವೊಮ್ಮೆ ನಿಮ್ಮ ಮೇಲೆ ಅವಮಾನವಾಗುವ ಸಂದರ್ಭಗಳೂ ಬರಬಹುದು, ಆದರೆ ಇದು ತಾತ್ಕಾಲಿಕ ಮಾತ್ರ. ನೀವು ಸಹನೆ ಇಟ್ಕೊಂಡರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಈ ವಾರ ನಿಮಗೆ ಪರೀಕ್ಷೆಯ ಸಮಯ, ಆದರೆ ನೀವು ಇದನ್ನು ದಾಟಬಹುದು ಎಂದು ಜ್ಞಾಪಕ ಇಟ್ಕೊಳ್ಳಿ. ತುಲಾ ರಾಶಿಯವರಿಗೆ ಈ ವಾರ ಹೊಸ ಅವಕಾಶಗಳು ಬಾಗಿಲು ತೆರೆಯುವ ಸಮಯ. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಎದುರಾಗುತ್ತವೆ. ನೀವು ಬಹಳ ದಿನಗಳಿಂದ ನಿರೀಕ್ಷಿಸಿದ್ದ ಬದಲಾವಣೆ ಈಗ ಸಿಗಬಹುದು. ಹಳೆಯ ನೆನಪುಗಳು ಮತ್ತೆ ನಿಮ್ಮ ಮನಸ್ಸಿಗೆ ಬರುತ್ತವೆ. ಕೆಲವು ಸಂತೋಷ ನೀಡುತ್ತವೆ, ಕೆಲವು ಪಾಠ ಕಲಿಸುತ್ತವೆ. ವಾರದ ಕೊನೆಯಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ, ಆದ್ದರಿಂದ ಹಣದ ವ್ಯವಹಾರದಲ್ಲಿ ಜಾಗ್ರತೆ ಇರಲಿ. ಒಟ್ಟಾರೆ ಈ ವಾರ ನಿಮ್ಮ ಜೀವನದಲ್ಲಿ ಒಂದು ಹೊಸ ದಿಕ್ಕು ಕಾಣಿಸಿಕೊಳ್ಳುತ್ತದೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಆಶ್ಚರ್ಯಗಳಿಂದ ತುಂಬಿದ ಸಮಯ. ನೀವು ಊಹಿಸಿದ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಬಹುದು, ಆದರೆ ಅವು ನಿಮಗೆ ಒಳ್ಳೆಯದಾಗಿಯೇ ಇರುತ್ತವೆ. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತದೆ. ಜನರು ನಿಮ್ಮನ್ನು ಗಮನಿಸಲು ಆರಂಭಿಸುತ್ತಾರೆ. ಹಾಗೆ ವಾಹನ ಯೋಗ, ಆಭರಣ ಪ್ರಾಪ್ತಿ ಅಥವಾ ಒಂದು ದೊಡ್ಡ ಖರೀದಿ ಮಾಡುವ ಯೋಚನೆ ಬರಬಹುದು. ಈ ವಾರ ನಿಮ್ಮ ಅದೃಷ್ಟ ನಿಧಾನವಾಗಿ ನಿಮ್ಮ ಕಡೆ ತಿರುಗುವ ಅವಕಾಶಗಳು ಕಾಣಿಸ್ತಿದೆ. ಧನಸ್ಸು ರಾಶಿಯವರಿಗೆ ಈ ವಾರ ಸಮಸ್ಯೆಗಳ ಪರಿಹಾರದ ಸಮಯ. ಇದುವರೆಗೆ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರವಾಗುತ್ತವೆ. ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ನಿಮ್ಮ ಒಳಗಿನ ಗೊಂದಲಗಳು ಕಡಿಮೆಯಾಗುತ್ತವೆ. ಕುಟುಂಬದ ಸದಸ್ಯರ ನಡನುಡಿ ಬದಲಾಗುತ್ತದೆ. ಇದು ನಿಮಗೆ ಸಂತೋಷ ತರುತ್ತದೆ. ಈ ವಾರ ನೀವು ಒಂದು ಹೊಸ ಆರಂಭದತ್ತ ಹೆಜ್ಜೆ ಇಡುತ್ತೀರಿ. ಮಕರ ರಾಶಿಯವರಿಗೆ ಈ ವಾರ ಉತ್ತಮ ಅವಕಾಶಗಳ ಕಾಲ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಕಾಯುತ್ತಿದ್ದ ಅವಕಾಶಗಳು ನಿಮ್ಮ ಮುಂದೆ ಬರುವ ಅವಕಾಶಗಳು ಕಾಣುತ್ತಿದೆ. ನೀವು ಇತರರ ಸಲಹೆಗಳನ್ನು ಸ್ವೀಕರಿಸುತ್ತೀರಿ. ಇದು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು. ಆದಾಯ ಮತ್ತು ವೆಚ್ಚಗಳು ಸಮಾನಾಗಿರಬಹುದು, ಆದರೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತಿದೆ. ಈ ವಾರ ನಿಮ್ಮ ಜೀವನದಲ್ಲಿ ಸ್ಥಿರತೆ ಹೆಚ್ಚಾಗುತ್ತದೆ. ಕುಂಭರಾಶಿಯವರಿಗೆ ಈ ವಾರ ಕೆಲಸಗಳು ಪೂರ್ಣಗೊಳ್ಳುವ ಸಮಯ. ನೀವು ಕೈಗೊಂಡ ಕೆಲಸಗಳು ಒಂದರ ಹಿಂದೆ ಒಂದಾಗಿ ಪೂರ್ಣಗೊಳ್ಳುತ್ತವೆ. ಇದರಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆದಾಯ ಬಂದರೂ ಅದು ಉಳಿಯುವುದಿಲ್ಲ. ಅನಿವಾರ್ಯ ಖರ್ಚುಗಳು ಎದುರಾಗಬಹುದು, ಆದರೆ ನಿಮ್ಮ ಪ್ರಯತ್ನದಿಂದ ಬಾಕಿ ಹಣ ವಸೂಲಿ ಮಾಡುವ ಸಾಧ್ಯತೆ ಇದೆ. ಈ ವಾರ ನಿಮ್ಮ ಕಠಿಣ ಶ್ರಮಕ್ಕೆ ಫಲ ಸಿಗುತ್ತದೆ, ಆದರೆ ಹಣವನ್ನು ಉಳಿಸುವುದಿಲ್ಲ. ಜಾಗ್ರತೆ ಇರಲಿ. ಮೀನರಾಶಿಯವರಿಗೆ ಈ ವಾರ ಸಂತೋಷ ಮತ್ತು ಚಲನೆಯ ಸಮಯ. ಹೊಸ ಉದ್ಯೋಗ ಪ್ರಯತ್ನ ಮಾಡುವ ಯೋಚನೆ ಬರುತ್ತದೆ ಮತ್ತು ಅದಕ್ಕೆ ನೀವು ಮುಂದಾಗುತ್ತೀರಿ. ಸಂಭ್ರಮಗಳು, ಕಾರ್ಯಕ್ರಮಗಳು ಅಥವಾ ಕುಟುಂಬದ ಜೊತೆ ಸಮಯ ಕಳೆಯುವ ಅವಕಾಶಗಳು ಸಿಗುತ್ತವೆ. ನಿಮ್ಮ ಮನಸ್ಸು ಹಗುರವಾಗುತ್ತದೆ, ಸಂತೋಷ ಹೆಚ್ಚಾಗುತ್ತದೆ. ಈ ವಾರ ಒಂದು ಮುಖ್ಯ ಸಲಹೆ: ಹನುಮಂತನ ಪೂಜೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಉತ್ತಮ ಫಲಿತಾಂಶಗಳು ಕಾಣಿಸುತ್ತವೆ. ಒಟ್ಟಾರೆ ಈ ವಾರ ನಿಮಗೆ ಸಂತೋಷ ಮತ್ತು ಶಾಂತಿ ನೀಡುವ ಸಮಯ ಅಂತ ತಿಳಿದುಕೊಳ್ಳಿ. ವೀಕ್ಷಕರೇ, ಈ ವಾರ ನಿಮ್ಮ ರಾಶಿಫಲಗಳು ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ರಾಶಿ ಭವಿಷ್ಯಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.